ಕಾಮೆಂಟ್ ಆನ್ ಯತ್ನಾಳ್ ಅವ್ರನ್ನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ರನ್ನೇ ಕರ್ಕೊಂಡ್ ಬಂದಿದ್ದಾರೆ ಭಾಷಣ ಮಾಡ್ಸಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಹೀನಾಯ ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗ್ಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೆಲ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಡ್ ಭಾಷಣ ಮಾಡಿಸಿದ್ರೆ ವಿಜಯೇಂದ್ರ ಯಡಿಯೂರಪ್ಪನ ಇವತ್ತು ಬೈತಾನೆ. ಯಾವಾಗ ಬೈತಾನ? ಬೈದಿದ್ರಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಬೈದಿದ್ದಾರೆ. 9ನೇ ತಾರೀಕಿಂದ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ. ದಿ ವೆರಿ ಫ್ಯಾಕ್ಟ್ ಸಸ್ಪೆಂಡ್ ಆದವ್ರನ್ನ ಪಕ್ಷಕ್ಕೆ ಕರ್ಕೊಂಡ್ಬಂದು ಇಲ್ಲ ಪಕ್ಷಕ್ಕೆ ಸೇರ್ಸ್ಕೊಂಡ್ಬಿಡ್ಬೇಕು. ಅವ್ರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿ ಅವರು, ಅಲ್ವಾ? ಅವ್ರು 3,000 ಕೊಡ್ತಾರಂತ ಮಹಿಳೆಯರಿಗೆ. ಯತ್ನಾಳ್ ಘೋಷಣೆ ಮಾಡ್ತಾರೆ ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ. ಯಾರು ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದು. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ತಾಕಿ ಮಾಡಿ ಹೊಡೆಯಕ್ಕಾಗುತ್ತೆ ಮನೆಗಳನ್ನೆಲ್ಲ. They are 15% in the entire population. You can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ಅವರು 9 ವರ್ಷ ಅಧಿಕಾರದಲ್ಲಿ ಇದ್ರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು, 2008ರಿಂದ 13ರವರೆಗೆ. ಆಮೇಲೆ 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ದರು. ಅವ್ರು ಏನ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ ಜನಗಳಿಗೆ. ನಾವೇನ್ ಮಾಡಿದೀವಿ, ಬಾಗಲಕೋಟೆಗೆ ಏನ್ ಮಾಡಿದೀವಿ, ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ಏನ್ ಮಾಡಿದೀವಿ, ಅದನ್ನ ಹೇಳ್ಬೇಕಲ್ಲ. ನಾವು 2013ರಿಂದ 2018ರವರೆಗೆ ಅಧಿಕಾರದಲ್ಲಿ ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದವು. 2013ರ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದವು. 165ರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ವಿ. They can verify. ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ಯು ಕ್ಯಾನ್ ಆಲ್ಸೋ ವೆರಿಫೈ. ಅವರಲ್ಲಿ 10% ಕೂಡ ಜಾರಿ ಮಾಡಿಲ್ಲ. ನಾಟ್ ಇವನ್ 10% ಆಫ್ ದಿ ಮ್ಯಾನಿಫೆಸ್ಟೋ, ದೇ ಪ್ರಾಮಿಸಸ್. They could not able to fulfill 10% of the manifesto. When such being the case, ಹೆಂಗೆ ಅವರು ಯಾವ ನಾಲಿಗೆನಲ್ಲಿ ಹೇಳ್ತಾರೆ? ಮಾನ ಮರ್ಯಾದೆ ಏನೂ ಇಲ್ಲ ಅವರು. ಸುಳ್ಳು ಹೇಳಬೇಕಾದ್ರೆ ಸುಳ್ಳು ಹೇಳ್ಬೇಕಾದ್ರೆ ಜನಗಳ ಮುಂದೆ ಸತ್ಯ ಹೇಳಬೇಕು ಚುನಾವಣಾ ಸಂದರ್ಭದಲ್ಲಿ. ಸೊ ನಾವು ಏನ್ ಮಾತು ಕೊಟ್ಟಿದೀವಿ ಅದರಂತೆ ನಡ್ಕೊಂಡಿದೀವಿ. ಯಾವ್ದಾದ್ರು ಪಕ್ಷ
ಇಡೀ ದೇಶದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್, ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದನ್ನೇ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಇವರೇ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದು 2023 ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದು 592 ಪ್ರಾಮಿಸಸ್ ಮಾಡಿದ್ದಾರೆ. ನಾವು ಕಳೆದ ವರ್ಷದವರೆಗೆ 243 ಪ್ರಾಮಿಸಸ್ ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಆಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಮತ್ತೆ ನಮಗೆ ಓಟ್ ಹಾಕಿದ್ರೆ ಯಾರಿಗ ಹಾಕ್ತಾರೆ ಜನ? ಈಗ ಮಹಿಳೆಯರು ಇದ್ದಾರೆ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಜನ. ಅದ್ರಲ್ಲಿ 3.25 ಕೋಟಿ ಜನ, ಸುಮಾರು 3.25 ಕೋಟಿ ಜನ ಹೆಣ್ಮಕ್ಳು ಇದ್ದಾರೆ. ಅವರೆಲ್ಲ ಫ್ರೀಯಾಗಿ ಬಸ್ ನಲ್ಲಿ ತಿರುಗಾಡ್ತಾ ಇದಾರೆ ಇಲ್ಲ? ಅದಕ್ಕೆ ನಾನು ಹೇಳಿದೆ ಒಂದ್ ಕಡೆ, ಮಾದೇವಪ್ಪನ ಹೆಂಡತಿನೂ ಹೋಗ್ಬೋದು, ನನ್ನ ಹೆಂಡತಿನೂ ಹೋಗ್ಬೋದು ಅಂತ ಹೇಳಿದೆ. ಅದನ್ನ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಯೋಜನೆಗಳಿಗೂ ಅಲ್ಲ ನಾನು ಹೇಳಿದ್ದು, ಶಕ್ತಿ ಯೋಜನೆಗೆ ಮಾತ್ರ. ಮಾದೇವಪ್ಪ ಈಗ ಇವ್ರ ಹೆಂಡತಿನೂ ಹೋಗ್ಬೋದು, ನನ್ನ ಹೆಂಡತಿನೂ ಹೋಗ್ಬೋದು, ಇವ್ರ ಹೆಂಡತಿನೂ ಹೋಗ್ಬೋದು, SR ಪಾಟೀಲ್ ಹೆಂಡತಿನೂ ಹೋಗ್ಬೋದು, ಎಲ್ರೂ ಹೋಗ್ಬೋದು. ಇಲ್ಲ ಹೆಣ್ಮಕ್ಳು ಏನ್ರಮ್ಮ ನಾನು ಮುಖ್ಯಮಂತ್ರಿ, ಅವ್ರು ಮುಖ್ಯಮಂತ್ರಿ ಅಲ್ಲ, ನಾನು ಮುಖ್ಯಮಂತ್ರಿ. ನನ್ನ ಹೆಂಡತಿನೇ ಹೋಗ್ಬೋದು. ನುಡಿದಂತೆ ನಡೆದಿದ್ದೀವಿ ನಾವು. ಅದರಿಂದ ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಇವೆಲ್ಲ ಜಾರಿ ಮಾಡಿಲ್ವಾ? ಮಾಡಿಲ್ಲ ಅಂತ ಹೇಳಿ ನಾನು ಎಲ್ಲ ಕಡೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ, ಮಾಡಿದ್ದೀನೋ ಇಲ್ವಾ? ಮಾಡಿದ್ರು ಓಟ್ ಹಾಕಿ. ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ? 4 ವರ್ಷ ಇದ್ರಲ್ಲ, ಏನ್ ಮಾಡಿದ್ರು? 19ರಿಂದ 23ವರೆಗೆ ಅಧಿಕಾರದಲ್ಲಿ ಏನ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ? ಅದು ಹೇಳಿ ನೋಡೋಣ, ಜನಗಳ ಮುಂದೆ ಅದು ಹೇಳ್ಬೇಕಲ್ಲ. ಈ ಚುನಾವಣೆಗೆ ನಾವು ಏನ್ ಮಾಡಿದೀವಿ, ಸಾಧನೆ ಮಾಡಿದೀವಿ ಅನ್ನೋದು ಹೇಳ್ಬೇಕಲ್ಲ ಜನಗಳ ಮುಂದೆ. ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಬರೀ ನನ್ ಟಾರ್ಗೆಟ್ ಮಾಡಿದ್ರೆ ಏನ್ರಿ ಪ್ರಯೋಜನ? ಐ ಆಮ್ ನಾಟ್ ಎ ಕ್ಯಾಂಡಿಡೇಟ್. ಕೇಳ್ರಿ, ಇಲ್ಲಿ ಅವ್ರು ಏನ್ ಮಾಡಿದೀವಿ ಅಂತ ಜನಗಳ ಮುಂದೆ ಹೇಳ್ಬೇಕು. ನಾವೇನ್ ಮಾಡಿದೀವಿ ಅಂತ ಜನಗಳ ಮುಂದೆ ಹೇಳ್ತೀವಿ. ನಾವು ಯು ಆರ್ ನಾಟ್ ಅಟ್ಯಾಕಿಂಗ್ ಐದರ್ ಯಡಿಯೂರಪ್ಪ ಆರ್ ಅಶೋಕ ಆರ್ ವಿಜೇಂದ್ರ. ಪ್ರೋಗ್ರಾಮ್ಸ್ ಹೇಳ್ತೀವಿ ನಾವು ಜನಗಳ ಮುಂದೆ. ಐ ಆಮ್ ನಾಟ್ ಅಟ್ಯಾಕಿಂಗ್. ಆ ವಿಚಾರವನ್ನು ಬಿಟ್ಟು ಕೇವಲ ಸಿದ್ದರಾಮಯ್ಯನವರು ಯುಗಾದಿ ಮಾಂಸ ತಿಂತಾರೆ, ದೀಪಾವಳಿ ಹೌದು, ತಿನ್ನೋದ್ ನಿಜ. ನಥಿಂಗ್ ರಾಂಗ್. ಫುಡ್ ಹ್ಯಾಬಿಟ್ ಏನು ಮಾತಾಡ್ಬಾರ್ದು, ತಿನ್ಬಾರ್ದು. ಆರಕ್ಷಕ ಅವರು ಹೇಳ್ತಾ ಇದ್ದಾರೆ 5 ಗ್ಯಾರಂಟಿ ಯೋಜನೆ ಅಕ್ಕಿನ ಮೋದಿ ಅವರು ಕೊಟ್ಟಿದ್ದಾರೆ 5 ಕೆಜಿನ. ಸಿದ್ದರಾಮಯ್ಯ ಅವರು ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ ಅಂತ ಹೇಳಿದ್ರು. ಹಾಗಿದ್ರೆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯ ಅವರು 5 ಕೆಜಿ ಅಕ್ಕಿ ಏನಿದ್ರು ಮೋದಿ ಅವರು ಕೊಟ್ಟಿದ್ದಾರೆ ಅಂತ ಆರಕ್ಷಕರು ಪ್ರಚಾರದಲ್ಲಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರು ರೀ? ಮೋದಿನಾ? ಹೇಳಪ್ಪ ನೀನು. ಮೋದಿ ಏನ್ರಿ ಮಾಡಿದದು? ಮನಮೋಹನ್ ಸಿಂಗ್ ರವರು. ನಾನು 83ರಿಂದ 88ರವರೆಗೆ ಅಲ್ಲ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 1 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದೆ. 1 ಕೆಜಿ ಅಕ್ಕಿನ 1 ರೂಪಾಯಿ ಕೊಡ್ತಾ ಇದ್ದೆ. ಆಮೇಲೆ ಫ್ರೀಯಾಗಿ ಕೊಟ್ಟೆ. ಆಮೇಲೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಅದನ್ನ ಕಡಿಮೆ ಮಾಡಿದವ್ರು ಯಾರು? 5 ಕೆಜಿಗೆ
ಗೊತ್ತೇನ್ರಿ ನಿಮ್ಗೆ? ಆ ಗೊತ್ತಿದ್ಲೆ ಸುಮ್ನೆ ಏನೋ ಪ್ರಶ್ನೆ ಅವ್ರು ಏನೋ ಹೇಳ್ತಾರೆ, ಅವ್ರು ಅದನ್ನ ಇಲ್ಲಿ ರಿಪೀಟ್ ಮಾಡೋದು ಪ್ರಯೋಜನ ಇಲ್ಲ. 7 kg ಅಕ್ಕಿನ ಬಸವರಾಜ ಬೊಮ್ಮಾಯಿ ಅವರು ಕಮ್ಮಿ ಮಾಡಿದ್ರು 5 kgಗೆ. ನಾನು 7 kg ಫ್ರೀಯಾಗಿ ಕೊಡ್ತಾ ಇದ್ದೆ, 7 kgನ 5 kg ಮಾಡಿದ್ರು. ಆಮೇಲೆ ನಾನು ಮತ್ತೆ ನಮ್ಮ ಪಕ್ಷ 2023ಕ್ಕೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ 5 kg ಇನ್ನೂ ಅಡಿಷನಲ್ ಆಗಿ ಕೊಡ್ತೀವಿ ಅಂತಂದ್ರು. ಕೊಡ್ತೀವಿ ಅಂತ ಹೇಳಿದ್ದೆ, ಅದು ಕೊಡ್ಲಿಲ್ವಾ? ಪ್ರಜಾಪತಿ ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರ್ರಿ. ನಾವ್ ಅವ್ರೇನ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ. 7 kg ಇಂದ 5 kg ಮಾಡಿದ್ರಲ್ಲ, ಯಾಕೆ? ಏನ್ ಜನ ಬೇಡ ಅಂತ? ಆಮೇಲೆ ನಾವು ಅಕ್ಕಿ ಗೋಡೌನಲ್ಲಿ ಇಟ್ಕೊಂಡು ಒಂದ್ಸಾರಿ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆಮೇಲೆ ಅಕ್ಕಿ ಕೊಡಲ್ಲ ಅಂತ ಹೇಳಿ ಆದ್ಮೇಲೆ ಅಕ್ಕಿ ಬೇಕು ಅಂತ ಕೊಡ್ಲಿಲ್ಲ, ಗೋಡೌನಲ್ಲಿ ಇಟ್ಕೊಂಡ್ರು. ಆಮೇಲೆ ಗೋಡೌನಲ್ಲಿ ಇಟ್ಕೊಂಡು ಅಕ್ಕಿ ಕೊಡಲ್ಲ ಅಂತಂದ್ರು. ಆಮೇಲೆ ದುಡ್ಡು ಕೊಟ್ಟೆ, ನೇರವಾಗಿ ದುಡ್ಡು ಬೆನಿಫಿಷಿಯರಿ ಅಕೌಂಟ್ಗೆ ಹೋಗರು, DBT ಮೂಲಕ ಅಲ್ವಾ? ಗೊತ್ತಾಯ್ತೇನಪ್ಪಾ? ಅವ್ರು ಗೊತ್ತಿ ಯಾರು ನಿಮ್ಗೆ ಹೇಳಿದ್ರು ಅವ್ರನ್ನ ಪ್ರಶ್ನೆ ಮಾಡಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರಪ್ಪ? ಮೋದಿನ, ಮನಮೋಹನ್ ಸಿಂಗ್ ಅವರ? ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು, ರೈಟ್ ಟು ಎಜುಕೇಶನ್ ಮಾಡಿದವರು, ರೈಟ್ ಟು ವರ್ಕ್ ಮಾಡಿದವರು ಯಾರು? UPA ಗೌರ್ಮೆಂಟ್. ಮನ್ರೇಗಾ ಮಾಡಿದವ್ರು ಯಾರು? ಈಗ ಮನ್ರೇಗಾ ರದ್ದು ಮಾಡಿ ಈಗ ಒಂದು ಎಂತದು VBG ರಾಮ್ಜಿ ತಂದವ್ರೆ. ಅಗತ್ಯ ಏನಿತ್ತು? ಅಗತ್ಯ ಏನ್ರಿ ಇತ್ತು? ಅದು ಇನ್ನೂ ಜಾರಿ ಮಾಡಿಲ್ಲ. ಮಾಡಿದಾರ ಈಗ? ಆಕ್ಟ್ ಮಾಡಿದ್ರು, ಜಾರಿ ಮಾಡಿಲ್ಲ. ಇಲ್ಲ ಎಷ್ಟು ಇರೋದು? 4,48,004 ಕೋಟಿ. ಅದರಲ್ಲಿ 4 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ, 4,000 ಚಿಲ್ಲರೆ ಕೋಟಿ ಮುಸಲ್ಮಾನರಿಗೆ ಇಟ್ಟಿರೋದು. ಅವರು ಎಷ್ಟು % ಇದ್ದಾರೆ? 14% ಗಿಂತ ಜಾಸ್ತಿ ಇದ್ದಾರೆ, 14% ಗಿಂತ ಜಾಸ್ತಿ ಇದ್ದಾರೆ. ಅವ್ರು ಕಡಿಮೆ ಇಟ್ಟಿದೇವ, ಜಾಸ್ತಿ ಇಟ್ಟಿದೇವ? ಮತ್ತೆ ದಿ ಬಜೆಟ್ ಸೈಜ್ ಆಫ್ ದಿ ಬಜೆಟ್ ಈಸ್ 4,48,004 crores. ಮುಸಲ್ಮಾನರಿಗೆ ಇಟ್ಟಿರ್ತಕ್ಕ ಬಜೆಟ್ ಓದ್ಕೊಂಡಿಲ್ಲ ಅವರು. ಇಲ್ಲ, ಓದಿದ್ರೆ ಬಹಳ ಜನ ಓದಿಲ್ಲ. ಅಶೋಕನ್ ಓದಿದ್ದನ್ನ ಕೇಳಿ, ದಯವಿಟ್ಟು ಕೇಳಿ ಅವ್ರಿಗೆ. ಅಶೋಕನ್ಗೆ ಬಜೆಟ್ ಪುಸ್ತಕ ಎಲ್ಲ ಓದ್ಕೊಂಡಿದ್ಯಾ? CT ರವಿ ಓದ್ಕೊಂಡಿದಾನ? ನಾನು 4.25 ಗಂಟೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದೀನಿ, ಕೌನ್ಸಿಲ್ ನಲ್ಲಿ 3.5 ಗಂಟೆ ಉತ್ತರ ಕೊಟ್ಟಿದ್ದೀನಿ, ಎಲ್ಲನೂ ಹೇಳಿದ್ದೀನಿ. ವಿಜೇಂದ್ರ ವೈಟ್ ಪೇಪರ್ ಮನ್ಸಿ, ಬಜೆಟ್ ಏನು? ಬಜೆಟ್ ನಲ್ಲಿ ಎಲ್ಲಾನು ಹೇಳಿರ್ತೀವಲ್ಲ.